ನಮಸ್ಕಾರ ಎಲ್ಲರಿಗೂ. ಇವತ್ತು ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಅಂದ್ರೆ ಕಾರ ಹುಣ್ಣಿಮೆ, ವಟ ಸಾವಿತ್ರಿ ವ್ರತ. ಮದುವೆಯಾಗಿರೋ ಸ್ತ್ರೀಯರಿಗೆ ಸೌಭಾಗ್ಯವನ್ನ ಕೊಡುವ ವ್ರತಗಳಲ್ಲಿ ಈ ವಟ ಸಾವಿತ್ರಿ ವ್ರತನೂ ಒಂದು. ಈ ವಟ ಸಾವಿತ್ರಿ ವ್ರತದ ವಿಶೇಷ ಏನಂದ್ರೆ ಸಾವಿತ್ರಿ ತನ್ನ ಪತಿಯ ಪ್ರಾಣವನ್ನ ಮತ್ತೆ ತಿರುಗಿ ಯಮಧರ್ಮನನ್ನ ಬೇಡಿ ವರದ ರೂಪದೊಳಗೆ ಬೇಡಿ ಪತಿಯನ್ನ ಬದುಕಿಸ್ಕೊಳ್ತಾಳೆ. ಹಾಗಾಗಿನೇ ಈ ಕಾರ ಹುಣ್ಣಿಮೆ ದಿವಸ ವಟ ಸಾವಿತ್ರಿ ವ್ರತ ಅಂಥೇಳಿ ಎಲ್ಲರೂ ಆಚರಣೆಯನ್ನ ಮಾಡ್ತಾರೆ. ಈ ಆಚರಣೆ ವೃತ್ತ ಊರಿಂದ ಊರಿಗೆ ಆಮೇಲೆ ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಬೇರೆ ಆಗ್ಬೋದು. ನಮ್ಮ ಮನೆ ಒಳಗೆ ಇವತ್ತು ನಾವು ಹೆಂಗೆ ಮಾಡೀವಂದ್ರೆ ಮೊದಲಿಂದ ದೊಡ್ಡವರೆಲ್ಲ ಹೆಂಗೆ ಮಾಡ್ಕೋತ ಬಂದಿದ್ರೋ ಅದೇ ಥರನ ನಾವು ಇವತ್ತು ವೃತ್ತವನ್ನು ಮಾಡಿದ್ವಿ. ಹಾಗಾಗಿ ಇವತ್ತು ನಮ್ಮ ಮನೆ ಒಳಗೆ ನಾವು ವಟ ಸಾವಿತ್ರಿ ವ್ರತವನ್ನು ಅದರ ಪೂಜಾನ ಯಾವ ರೀತಿ ಮಾಡಿದ್ವಿ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಅನ್ನೋದನ್ನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಯಾವುದೇ ಪೂಜಾ ಮಾಡಲಿ ಅಥವಾ ವ್ರತಗಳನ್ನು ಮಾಡಲಿ ಫಸ್ಟ್ ಗಣಪತಿ ಪೂಜಾ ಮಾಡಬೇಕು. ಹಾಗಾಗಿ ಗಣಪತಿ ಪೂಜಾಕ್ಕಂಥೇಳಿ ಅರಿಶಿನ ಕುಂಕುಮ, ಗರಿಕೆ, ಪತ್ರಿ, ಆಮೇಲೆ ಕೆಂಪು ಹೂವು, ಗೆಜ್ಜೆ ವಸ್ತ್ರ, ಆಮೇಲೆ ಗಣಪತಿ ನೈವೇದ್ಯಕ್ಕಂಥೇಳಿ ಕೊಬ್ಬರಿ ಬೆಲ್ಲ ಅದನ್ನು ಸಪ್ರೇಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನು ನಮ್ಮ ಮನೆ ಒಳಗೆ ಸತ್ಯವಾನ ಸಮೇತ ಯಮಧರ್ಮರಾಜ, ಆಮೇಲೆ ವಟವೃಕ್ಷ, ಸಾವಿತ್ರಿ ಎಲ್ಲರೂ ಇರುವಂಥ ಒಂದು ಫೋಟೋ ಅದ. ಹಾಗಾಗಿ ಆ ಫೋಟೋ ಪೂಜಾನ ಇವತ್ತು ನಾವು ಮಾಡೋದು. ಹಾಗಾಗಿ ವಟ ಸಾವಿತ್ರಿ ಪೂಜಾಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅರಿಶಿನ ಕುಂಕುಮ, ಆಮೇಲೆ ಥರದ ಹೂಗಳು, ಗೆಜ್ಜೆ ವಸ್ತ್ರ, ಆಮೇಲೆ ಕರಿಮಣಿ ಸರ, ಕಾಲುಂಗ್ರ, ಪಿಲ್ಯ, ಬಳಿ, ಆಮೇಲೆ ದೀಪಗಳು, ಆಮೇಲೆ ಉಡಿ ತುಂಬಲಿಕ್ಕೆ ಅಂಥೇಳಿ ಅಕ್ಕಿ, ಅಡಿಕೆ, ಅರಿಶಿನ ಕೊಂಬು, ಉತ್ತತ್ತಿ, ಬ್ಲೌಸ್ ಪೀಸು, ಆಮೇಲೆ ಮುಖ್ಯವಾಗಿ ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣು ಅಂದರೆ ನೀರ್ಲ ಹಣ್ಣಿನಿಂದ ನೈವೇದ್ಯ ಮಾಡಬೇಕು. ಹಾಗಾಗಿ ಅದನ್ನು ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ತಾಂಬೂಲ ಅಂಥೇಳಿ ಎಲೆ, ಅಡಿಕೆ, ದಕ್ಷಿಣೆ ಹಿಂಗೆ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜಾ ಮಾಡಲಿಕ್ಕೂ ಸುಲಭ ಆಗ್ತದೆ. ಆಮೇಲೆ ಏನೂ ಮರೆಯೋದಿಲ್ಲ. ಪೂಜಾ ಮಾಡಬೇಕಾದ್ರೆ ಮಧ್ಯಕ್ಕೆ ಎದ್ದು ತೊಗೊಂಬರೋದು ತಪ್ತದೆ. ಹಾಗಾಗಿ ನಮ್ಮ ಮನೆಯೊಳಗೆ ನಾವು ಏನೇ ಪೂಜಾ ಮಾಡಿದ್ರೂ ಈ ರೀತಿ ಎಲ್ಲ ರೆಡಿ ಮಾಡಿ ಫಸ್ಟೇ ಇಟ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡಬೇಕು ಅಂದರೆ ಎರ್ಕೋಬೇಕು. ಎರ್ಕೊಂಡು ಸೀರೆ ಉಟ್ಕೊಂಡು ರೆಡಿಯಾಗಿ ಪೂಜಾ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಮಾಮಿಯವರು ಗಣಪತಿ ಪೂಜಾನ ಮಾಡಿ ಆಮೇಲೆ ಫೋಟೋಕ್ಕೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಪೂಜಾ ಮಾಡಿದರು. ಆಮೇಲೆ ನಮ್ಗೆ ಟೊಂಗಿನೂ ಸಿಕ್ಕಿತ್ತು ಅಂದರೆ ಸಣ್ಣ ಗಿಡನೂ ಸಿಕ್ಕಿತ್ತು. ಅದಕ್ಕೂ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜಾ ಮಾಡಿದರು. ಆಮೇಲೆ ನಾನು ಫೋಟೋಕ್ಕೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಟೊಂಗಿಗೂ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಹಾಕಿ ನಾನು ಪೂಜಾ ಮಾಡಿದೆ. ಇಬ್ಬರದು ಪೂಜಾ ಮಾಡೋದಾದ್ಮೇಲೆ ಉಡಿ ತುಂಬೋದು. ಬ್ಲೌಸ್ ಪೀಸು, ಅಕ್ಕಿ, ಅಡಿಕೆ, ಉತ್ತತ್ತಿ, ಅರಿಶಿನ ಕೊಂಬು, ಆಮೇಲೆ ಮಾವಿನ ಹಣ್ಣು ಮತ್ತು ನೀರ್ಲ ಹಣ್ಣು ಎಲ್ಲ ಹಾಕಿ ಉಡಿ ತುಂಬಿದ್ವಿ. ನೈವೇದ್ಯಕ್ಕೆ ಹಣ್ಣು ನೈವೇದ್ಯ ಮತ್ತು ಕೊಬ್ಬರಿ ಬೆಲ್ಲದ ನೈವೇದ್ಯ. ಪೂಜಾ, ಉಡಿ ತುಂಬೋದು, ನೈವೇದ್ಯ ಎಲ್ಲ ಆದಮೇಲೆ ಲಾಸ್ಟಿಗೆ ಆರತಿ ಮಾಡಿದ್ವಿ. ಇವತ್ತು ಸಾವಿತ್ರಿ ತನ್ನ ಸೌಭಾಗ್ಯವನ್ನು ಮರಳಿ ಪಡೆದ್ಲು ಅಂಥೇಳಿ ಅದರ ಸಂಕೇತವಾಗಿ ಸಣ್ಣ ಮರದ ಬಾಗಿನ ಸಾಮಾನೆಲ್ಲ ಹಾಕಿಟ್ಟು ಮರದ ಬಾಗಿನವನ್ನು ಕೊಡೋದು ಇವತ್ತಿನ ವಿಶೇಷ. ಇದು ಕೆಲವೊಬ್ರು ಮನೆಯೊಳಗೆ ಮಾಡ್ತಾರೆ, ಕೆಲವೊಬ್ರು ಮಾಡಂಗಿಲ್ಲ. ಅವ್ರವ್ರ ಮನೆಯೊಳಗಿನ ಪದ್ಧತಿ. ಸಾವಿತ್ರಿ ಫೋಟೋಕ್ಕೆ ಪೂಜಾ, ಆರತಿ, ನೈವೇದ್ಯ ಎಲ್ಲ ಆದಮೇಲೆ ಕಥೆ ಓದಬೇಕು. ಇವತ್ತು ಪೂಜಾ ಎಷ್ಟು ಇಂಪಾರ್ಟೆಂಟೋ ಮಾಡೋದು ಅದೇ ಥರ ಸಾವಿತ್ರಿಯ ಕಥೆನೂ ಓದಬೇಕು ಇವತ್ತು. ಹಾಗಾಗಿ ಕಥೆನೂ ಓದಿದ್ವಿ. ಯಾಕಂದ್ರೆ ಕಥೆ ಓದಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ವಟ ಸಾವಿತ್ರಿ ಪೂಜಾ ಅಂದ್ರೇನು, ಅದರ ವ್ರತ ಅಂದ್ರೇನು, ಸಾವಿತ್ರಿ ಯಾರು, ಆಕಿ ಯಮಧರ್ಮರಾಜನಿಂದ ಏನು ವರ ಪಡೆದ್ಲು ಅನ್ನುವಂಥ ಎಲ್ಲ ಮಾಹಿತಿನೂ ಕಥೆಯೊಳಗೆ ನಮಗೆ ಸಿಗ್ತದೆ. ಹಾಗಾಗಿ ತಪ್ಪದೆ ಕಥೆನ ಓದಬೇಕು. ನಿಮಗೂ ಬ್ರೀಫಾಗಿ ಕಥೆ ಏನು, ಆಮೇಲೆ ವಟ ಸಾವಿತ್ರಿ ವ್ರತದ ಹಿನ್ನೆಲೆ ಏನು ಅಂಥೇಳಿ ಹೇಳ್ತೀನಿ. ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಅಂದ್ರೆ ಕಾರ ಹುಣ್ಣಿಮೆ ದಿವಸ ವಟ ಸಾವಿತ್ರಿ ವ್ರತವನ್ನು ಎಲ್ಲ ಮಹಿಳೆಯರು ಮಾಡ್ತಾರೆ. ಯಾಕಂದ್ರೆ ತಮ್ಮ ಪತಿಯ ಆಯುಷ್ಯ, ಆರೋಗ್ಯ ಸ್ಥಿರವಾಗಲಿ, ದೀರ್ಘವಾಗಲಿ ಅಂಥೇಳಿ ಈ ಪೂಜಾನ ಮಾಡ್ತಾರೆ. ಪುರಾಣದೊಳಗೆ ಬರುವಂಥ ಸತ್ಯವಾನ ಸಾವಿತ್ರಿಯ ಕಥೆ ಏನಂದ್ರೆ
ದ್ಯುಮತ್ಸೇನನ ಮಗ ಸತ್ಯವಾನ. ಸತ್ಯವಾನನಿಗೆ ನಾರದರ ಮೂಲಕ ಅಲ್ಪಾಯು ಅಂಥೇಳಿ ಗೊತ್ತಾಗ್ತದ. ಸಾವಿತ್ರಿಯೇ ನಾರದರ ಆದೇಶದಂತೆ ಸತ್ಯವಾನನನ್ನು ಮದುವೆ ಆಗ್ತಾಳ. ಆದರ್ಶ ಪತ್ನಿಯಾಗಿ ಪತಿವ್ರತ ಶಿರೋಮಣಿಯಾದಂಥ ಸಾವಿತ್ರಿ ಗಂಡನ ಮತ್ತು ಅತ್ತಿ ಮಾವಂದಿರ ಸೇವೆನ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡ್ತಿರ್ತಾಳ. ಸಾವಿತ್ರಿ ತನ್ನ ಪತಿ ಸತ್ಯವಾನ ದೀರ್ಘಾಯುಷ್ಯ ಉಳ್ಳವನಾಗಬೇಕು ಅಂಥೇಳಿ ಹಗಲಿರುಳು ಪರಮಾತ್ಮನ ಧ್ಯಾನವನ್ನು ಮಾಡ್ತಿರ್ತಾಳ. ನಾನಾ ವಿಧವಾದಂಥ ವೃತ್ತಗಳನ್ನು ಮಾಡ್ತಾಳ. ಸಾವಿತ್ರಿಯು ಗಂಡನ ಆಯುಸ್ಸಿಗಾಗಿ ತ್ರಿರಾತ್ರಿ ವೃತ್ತವನ್ನು ಆಚರಣೆ ಮಾಡ್ತಾಳ. ತ್ರಿರಾತ್ರಿ ವೃತ್ತ ಅಂದ್ರೆ 3 ದಿನಗಳ ಉಪವಾಸದ ವೃತ್ತವನ್ನು ಸಾವಿತ್ರಿ ಮಾಡ್ತಾಳ. ಗಂಡನ ಮರಣದ ದಿನ ಸಾವಿತ್ರಿ ತಾನು ಗಂಡನ ಜೊತೆ ಕಾಡಿಗೆ ಹೋಗ್ತಾಳ. ಕಾಡಿನೊಳಗೆ ಸತ್ಯವಾನನನ್ನು ಬ್ರಹ್ಮಲಿಪಿಯಂತೆ ಶಿರೋವೇದನೆಯಿಂದ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ. ಆಗ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಒಯ್ಯಲು ಬಂದಂಥ ಯಮಭಟರನ್ನು ಸಾವಿತ್ರಿ ತಡಿತಾಳ. ಹೀಗಾಗಿ ಸ್ವತಃ ಯಮದೇವರೇ ಪ್ರತ್ಯಕ್ಷರಾಗಿ ಪಾಶದಿಂದ ಸತ್ಯವಾನನ ಪ್ರಾಣವನ್ನು ಸೆಳೆದು ದಕ್ಷಿಣಾಭಿಮುಖವಾಗಿ ಹೋಗ್ತಾರ. ಪತಿ ಸೇವೆ, ಜ್ಞಾನವೃದ್ಧರಾದಂಥ ಅತ್ತೆ ಮಾವರ ಸೇವೆಯಿಂದ ಯಾವ ಲೋಕದೊಳಗೂ ತಡೆ ಇಲ್ಲದಂಥ ಗಮನವುಳ್ಳವಳಾಗಿದ್ದಂಥ ಸಾವಿತ್ರಿ ಯಮನ ಹಿಂದೆ ಹೋಗ್ತಾಳ. ಆಗ ಯಮಧರ್ಮರಾಜ ಸಾವಿತ್ರಿಯನ್ನು ಸಂತೋಷಗೊಳಿಸ್ಲಿಕ್ಕೆ ಗಂಡನ ಪ್ರಾಣ ಒಂದನ್ನು ಬಿಟ್ಟು ಬೇರೆ ಏನಾದರೂ ವರನ ಕೇಳು ಅಂಥೇಳಿ ಹೇಳ್ತಾನೆ. ಹಾಗಾಗಿ ಸಾವಿತ್ರಿ ಮೊದಲೇ ವರವನ್ನು ಕೇಳ್ತಾಳ. ಅದೇನಂದ್ರೆ ತನ್ನ ಮಾವನಿಗೆ ಕಳೆದು ಹೋದಂಥ ರಾಜ್ಯ ಸಿಗಬೇಕು, ಅದೇ ಥರ ಕಣ್ಣುಗಳು ಮತ್ತೆ ಬರಬೇಕು ಅಂಥೇಳಿ ಕೇಳ್ತಾಳ. ಸಾವಿತ್ರಿಯ ಧರ್ಮ ಸಮ್ಮತವಾದಂಥ ಮಾತುಗಳಿಂದ ಸಂತುಷ್ಟನಾದಂಥ ಯಮಧರ್ಮರಾಜ ಮತ್ತೊಂದು ವರ ಕೇಳು ಅಂಥೇಳಿ ಸಾವಿತ್ರಿ ಹೇಳ್ತಾನೆ. ಆಗ ಸಾವಿತ್ರಿ ತನ್ನ 2ನೇ ವರವನ್ನು ಕೇಳ್ತಾಳ. ಅದೇನಂದ್ರೆ ತನ್ನ ತಂದೆಗೆ ಗಂಡು ಸಂತಾನ ಆಗಬೇಕು ಅಂಥೇಳಿ ಕೇಳ್ತಾಳ. ಸಾವಿತ್ರಿಯ ಅಪ್ರತಿಮ ಪಾತಿವೃತ್ಯವನ್ನು ಮೆಚ್ಚಿದಂಥ ಯಮಧರ್ಮರಾಜ ಸಾವಿತ್ರಿಗೆ ಮತ್ತೊಂದು ವರ ಕೇಳು ಅಂಥೇಳಿ ಹೇಳ್ತಾನೆ. ಆಗ ಸಾವಿತ್ರಿ ಕೇಳ್ತಾಳ. ಅದೇನಂದ್ರೆ ಸತ್ಯವಂತನಿಂದ ನನಗೆ 100 ಮಕ್ಕಳಾಗಬೇಕು ಅಂಥೇಳಿ ಯಮಧರ್ಮರಾಜನ ಬಳಿ ಕೇಳ್ತಾಳ. ಅದಕ್ಕೆ ಯಮಧರ್ಮರಾಜ ಆಗಲಿ ಅಂಥೇಳಿ ವರ ಕೊಟ್ಬಿಡ್ತಾನೆ. ಅದಕ್ಕೆ ಸಾವಿತ್ರಿ ಹೇಳ್ತಾಳ, ನನಗೆ 100 ಮಕ್ಕಳಾಗಬೇಕಂದ್ರೆ ಸತ್ಯವಾನ ಬದುಕಲೇಬೇಕು. ಆದ್ದರಿಂದ ಸತ್ಯವಾನನನ್ನು ಬದುಕಿಸು ಅಂಥೇಳಿ ಯಮಧರ್ಮರಾಜನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾಳ. ಅದಕ್ಕೆ ಯಮಧರ್ಮರಾಜ ಸಾವಿತ್ರಿಯ ಜಾಣ್ಮೆಗೆ ಮೆಚ್ಚಿ ಪತಿ ಭಿಕ್ಷೆಯನ್ನು ನೀಡಿ ದೀರ್ಘಾಯುಷ್ಯರಾಗಿ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಹಾಗಾಗಿನೇ ಇವತ್ತು ಕಾರುಣ್ಣಿಮೆ ದಿವಸ ಪ್ರತಿಯೊಬ್ಬರು ಮದುವೆಯಾದಂಥ ಸ್ತ್ರೀಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಸಾವಿತ್ರಿಯ ಪೂಜೆಯನ್ನು ಮಾಡ್ತಾರೆ. ಮತ್ತು ಸಾವಿತ್ರಿ ವಟದ ವೃಕ್ಷದ ಕೆಳಗೆ ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆಯೋದ್ರಿಂದ ಈ ವ್ರತಕ್ಕೆ ವಟ ಸಾವಿತ್ರಿ ವ್ರತ ಅಂಥೇಳಿ ಕರೀತಾರೆ. ಇನ್ನು ಕೆಲವೊಂದು ಕಡೆ ಈ ವಟ ಸಾವಿತ್ರಿ ಪೂಜಾ ದಿನ ಉಪವಾಸವನ್ನು ಮಾಡ್ತಾರೆ. ಆದರೆ ನಮ್ಮ ಕಡೆ ಉಪವಾಸ ಏನಿಲ್ಲ, ಹಾಗಾಗಿ ನಾವು ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡ್ತೀವಿ. ಇನ್ನು ಮಧ್ಯಾಹ್ನ ಅಡುಗೆಗೆ ಅಂದ್ರೆ ಮಧ್ಯಾಹ್ನದ ಊಟಕ್ಕೆ ಮಾಮಿಯವ್ರು ಇವತ್ತು ಕೇಸರಿ ಬಾತು, ಮಸಾಲ ಚಪಾತಿ, ಪಲ್ಯ, ಟೊಮೆಟೊ ಬಾತು, ಅನ್ನ ಇದೆಲ್ಲ ಮಾಡಿದ್ವಿ. ನಮ್ಮ ಕಡೆ ಹೇಳ್ತಾರೆ ಕಾರ ಹುಣ್ಣಿಮೆ ಅಂದ್ರೆ ಎಲ್ಲ ಹಬ್ಬಗಳನ್ನು ಕರ್ಕೊಂಡು ಬರ್ತದೆ ಅಂಥೇಳಿ. ಹಾಗಾಗಿ ಇವತ್ತಿಂದ ಎಲ್ಲ ಹಬ್ಬಗಳು ಶುರು ಆಗ್ತವೆ. ಹೆಂಗೆ ಅನ್ನಿಸ್ತು ನಮ್ಮ ಮನೆಯ ಸತ್ಯವಾನ್ ಸಾವಿತ್ರಿಯ ಪೂಜಾ? ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೆ ನೋಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿನ ತೊಗೊಂಡು ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.